ನಮಸ್ಕಾರ ವೀಕ್ಷಕರೇ, ಪ್ರಿಯಾಂಕಾ ಅವತಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಅವರು ಬೆಂಗಾಲಿ ಬೆಡಗಿ, ಆದ್ರೆ ಅವರನ್ನ ನೋಡಿದ್ರೆ, ಅವರ ಚಿತ್ರಗಳನ್ನ ನೋಡಿದ್ರೆ, ಅವರ ಜೀವನ ಶೈಲಿಯನ್ನ ನೋಡಿದ್ರೆ ಅವರು ನಮ್ಮ ಕನ್ನಡತಿ ಅಂತ ಹೇಳಿ ಹೇಳ್ಕೊಳ್ಳುವಷ್ಟು ನಮ್ಗೆ ಹೆಮ್ಮೆ ಬರುತ್ತೆ ಅನ್ನುವಂಥದ್ದು. ಯಾರಪ್ಪ ಅವರು ಅಂತ ಹೇಳಿ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಅವರೇ ಚೆಂದುಳ್ಳಿ ಚೆಲುವೆ ಪ್ರಿಯಾಂಕಾ ಉಪೇಂದ್ರ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣಂತೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಪ್ರಿಯಾಂಕಾ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಎಸ್, ನಾನು ಹೇಳ್ದೆ ಈಗಾಗಲೇ ಪ್ರಿಯಾಂಕಾ ಅವತಾರ ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಒಂದು ಶೀರ್ಷಿಕೆ. ವಿಭಿನ್ನ ರೀತಿಯಾದಂತಹ ಅವತಾರಗಳನ್ನ ನೀವು ಪ್ರತಿ ಒಂದು ಫಿಲ್ಮಲ್ಲೂ ಕೂಡ ತಾಳ್ತಾ ಇರ್ತೀರಾ. ಅದೇ ರೀತಿಯಾದಂತಹ ಕ್ಯಾರೆಕ್ಟರ್ ಇರುತ್ತೆ ನಿಮ್ದು. ಸೊ ಅದನ್ನ ನಾವು ಇವತ್ತು ವಿಭಿನ್ನವಾಗಿ ಪ್ರಿಯಾಂಕಾ ಅವತಾರ ಅಂತೇಳಿ ಹೇಳಿರುವಂಥದ್ದು. ಏನಂತೀರಾ? ತುಂಬಾ ಖುಷಿ ಆಗ್ತಿದೆ ಕೇಳಿ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯುವರ್ ಆಲ್ಸೋ. ನಿಮಗೆ ನಾನು ಹೇಳೋದೇ ಬೇಡ, ನಿಮ್ಮನ್ನು ನೋಡ್ತಾ ಇದ್ರೆ ಒಂದು ರೀತಿ ಇನ್ಸ್ಪಿರೇಷನ್ ಎಲ್ರಿಗೂ ಕೂಡ. ಅಬ್ಬಾ ಎಷ್ಟು ಚೆನ್ನಾಗಿ ಇದ್ದಾರೆ ಪ್ರಿಯಾಂಕಾ ಅವರು. ಅವ್ರನ್ನ ನೋಡ್ತಾ ಇದ್ರೆ ಒಂದಷ್ಟು ಟಿಪ್ಸ್ ತಗೊಳ್ಳೋಣ ಅನ್ನತ್ತೆ. ಆದ್ರೆ ಬೇಡ, ನಾನು ಟಿಪ್ಸ್ ಆಮೇಲೆ ತಗೊಳ್ತೀನಿ. ನಿಮ್ಗೆಲ್ರಿಗೂ ಯಾಕೆ ಹೇಳ್ಬೇಕು? ನನ್ನಷ್ಟಕ್ಕೆ ನಾನೇ ತಗೊಳ್ತೀನಿ ಟಿಪ್ಸ್ನ ಆಮೇಲೆ. ಎಸ್, ನನಗೆ ನಿಜಕ್ಕೂ ನಾನು ಈಗಾಗಲೇ ಹೇಳಿದೆ, ಸ್ಫೂರ್ತಿ, ಇನ್ಸ್ಪಿರೇಷನ್ ಅನ್ನುವಂಥದ್ದನ್ನ ನಿಮ್ಮಿಂದ ನೋಡಿ ಕಲಿಬಹುದು ಸಾಕಷ್ಟು ಜನ ಮಹಿಳೆಯರಿಗೆ. ಎಸ್ಪೆಷಲಿ ಏನಂತೀರಾ ನೀವು? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅವ್ರು ನನ್ನನ್ನು ತುಂಬ ಪ್ರೀತಿಸ್ತಾರೆ. ಬಹುಶಃ ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೇನೆ ಅನ್ಸುತ್ತೆ. ಆ ಪ್ರೀತಿಯಿಂದ ನಾನು ಚೆನ್ನಾಗಿ ಕಾಣಿಸ್ತೇನೆ. ಎಸ್, ನಿಮ್ಮ ಪಾತ್ರಗಳು ಕೂಡ ಅದೇ ರೀತಿಯಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಆಯ್ಕೆ ಮಾಡ್ಕೊಳ್ತಾ ಇರುವಂತಹ ಪಾತ್ರಗಳು, ನೀವು ನಟಿಸ್ತಾ ಇರುವಂತಹ ಚಿತ್ರಗಳು ಕೂಡ ಅದೇ ರೀತಿಯಾಗಿದೆ. ಮಹಿಳಾ ಪ್ರಧಾನ ಚಿತ್ರಗಳಿಗೆ ಹೆಚ್ಚಿಗೆ ಒತ್ತನ್ನು ಕೊಡುವಂಥದ್ದು ನೋಡ್ತಾ ಇದ್ದೀವಿ ನಾವು. ಎಲ್ಲ ರೀತಿಯಾದ್ರ ಅಂದರೆ ನಾವು ಅನ್ಕೊಳ್ತೀವಿ ಪುರುಷರಿಗಿಂತ ಹೆಣ್ಣು ಮಕ್ಕಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತೇಳಿ ಹೇಳ್ಕೊಡ್ತೀವಲ್ವಾ, ಅದೇ ರೀತಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಿಮ್ದಾಗಿರುತ್ತೆ ಪ್ರತಿಯೊಂದು ಚಿತ್ರದಲ್ಲಿಯೂ ಕೂಡ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಆ್ಯಕ್ಚುಲಿ ನನಗೆ ಆ್ಯಸ್ ಅನ್ ಆಡಿಯನ್ಸ್ ನನಗೆ ಏನು ಇಷ್ಟ ಆಗುತ್ತೆ, ನಾನು ಆ ಥರ ಪಾತ್ರಗಳು ಅಥವಾ ಮೂವೀಸ್ ಆಯ್ಕೆ ಮಾಡ್ತಾ ಇದ್ದೀನಿ. ಈಗ ಐ ಆಮ್ ವೆರಿ ಲಕ್ಕಿ ದಟ್ ಆ ಥರ ಸ್ಕ್ರಿಪ್ಟ್ಸ್ ಬರ್ತಾ ಇದೆ, ಆ ಥರ ಮೇಕರ್ಸ್ ನನ್ನನ್ನು ಅಪ್ರೋಚ್ ಮಾಡ್ತಿದ್ದಾರೆ, ದಟ್ ನಾನು ಆ ಕ್ಯಾರೆಕ್ಟರ್ಸ್ಗೆ ಜಸ್ಟಿಸ್ ಕೊಡಬಹುದು. ಸೊ ಅದರಿಂದ ಐ ಥಿಂಕ್ ಕ್ರಿಯೇಟಿವ್ಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ. ಬಿಕಾಸ್ ನಾನು ಕಾನ್ಷಿಯಸ್ಲಿ ಲೈಕ್ ಮಮ್ಮಿ ನಂತರ ಐ ಡಿಂಟ್ ಡೂ ಅ ಹಾರರ್ ಮೂವಿ ಫಾರ್ 5 years. ಈಗ ಮಾಡ್ತಾಯಿದ್ದೀನಿ. ಸೊ ನನಗೆ ರಿಪೀಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಒಂದು ಮೂವಿಯಲ್ಲಿ ನನಗೆ ನನ್ನ ಆಡಿಯನ್ಸ್ ಬೇರೆ ರೀತಿ ನೋಡಬೇಕು ಅಂತ ನನಗೆ ಪರ್ಸ್ನಲ್ ಆಗಿ ಆಸೆ. ಅದ್ರ ಜೊತೆಲಿ ತಕ್ಕಂಥ ಸ್ಕ್ರಿಪ್ಟ್ಸ್ ಆ್ಯಂಡ್ ಮೇಕರ್ಸ್ ಬಂದರೆ ನನಗೆ ಅದು ತುಂಬ ಖುಷಿ ಆಗುತ್ತೆ. ಸೊ ನಾನು ಹಂಗೆ ಸಿಲೆಕ್ಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಲಿ ಅದು ಒಂದು ಸ್ಟೋರಿ ಸಕ್ಸಸ್ ಆಗಿದ್ರೆ ಸೊ ಅದು ಇನ್ನೂ ನಮಗೆ ಈಸಿ ಆಗುತ್ತೆ. ಸೊ ಬಾಕ್ಸ್ ಆಫೀಸ್ ಸಕ್ಸಸ್ ಆಗಿದೆ, ಜನ ಇಷ್ಟಪಟ್ಟಿದ್ದು, ಆಡಿಯನ್ಸ್ ಇಷ್ಟಪಟ್ಟು ಅದಕ್ಕೆ ಒಂದು ನೋಡಿದರೆ ದೆನ್ ನಾವು ಇನ್ನೂ ಬೇರೆ ಥರ ಟ್ರೈ ಮಾಡ್ಬೋದು. ಆ್ಯಂಡ್ ಐ ಆಮ್ ರೀಸೆಂಟ್ಲಿ ಡೂಯಿಂಗ್ ಅ ಮೂವಿ ಕಾಲ್ ಕೈಮರ. ಅದರಲ್ಲಿ ಪ್ರಿಯಾಮಣಿ ಅವರಿದ್ದಾರೆ, ಛಾಯಾ ಸಿಂಗ್ ಇದ್ದಾರೆ. ಸೊ ನಾಟ್ ಜಸ್ಟ್ ಮೀ, ಫಸ್ಟ್ ಟೈಮ್ ಆ್ಯಕ್ಚುಲಿ 3 ಜನ ಹೀರೋಯಿನ್ಸ್ ನಾವು ಸೇರಿ ಒಂದು ಮೂವಿ ಮಾಡ್ತಾಯಿದ್ದೀವಿ. ಸೊ ಆ ಥರ ಆ್ಯಕ್ಚುಲಿ. ಆ್ಯಂಡ್ ಹೀರೋಯಿನ್ ಪ್ರಧಾನ ಅಂತ ಏನಿಲ್ಲ, ಕಥೆ ತುಂಬ ಮುಖ್ಯ ನನಗೆ. ಸ್ಟೋರಿ ಪ್ರಧಾನ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ಸ್ ಸ್ಟ್ರಾಂಗ್ ಆಗಿರಬೇಕು, ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ಸ್ ಅಥವಾ ಆ್ಯಸ್ ಅನ್ ಆಡಿಯನ್ಸ್ ನನಗೇನು ಇಷ್ಟ ಆಗುತ್ತೆ ಆ ಥರ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಕನ್ನಡದಲ್ಲಿ ನಿಮ್ಗೆ ಏನು ಅನಿಸುತ್ತೆ? ಮಹಿಳಾ ಪ್ರಧಾನ ಚಿತ್ರಗಳು ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇದ್ದಾವೆ ಅಂತೇಳಿ ಏನಾದರೂ ಅನಿಸುತ್ತಾ ನಿಮಗೆ? ಕಡಿಮೆ ಎಲ್ಲ ಕಡೆ ಇದೆ, ಬರೀ ಕನ್ನಡದಲ್ಲಿ ಅಲ್ಲ. ಬಟ್ ಕೆಲವು ಕಡೆ ಲೈಕ್ ಫಾರ್ ಎಕ್ಸಾಂಪಲ್ ಬೆಂಗಾಲ್ ಆಗಲಿ, ಐ ಥಿಂಕ್ ಮಲಯಾಳಂ ಸಿನಿಮಾ ಆಗಲಿ, ಅಲ್ಲಿ ಸ್ವಲ್ಪ ನಾವೆಲ್ ಬೇಸ್ಡ್ ಸಬ್ಜೆಕ್ಟ್ಸ್ ತುಂಬ ಜನ ನೋಡ್ತಾರೆ. ಇಲ್ಲಿ ನೋಡಲ್ಲ ಅಂತ ಇಲ್ಲ, ಬಟ್ ಕಮರ್ಷಿಯಲ್ ರಿಲೀಸಸ್ ಕಡಿಮೆ ಅನಿಸುತ್ತೆ ನನಗೆ. ಸೊ ಬಿಕಾಸ್ ಐ ಥಿಂಕ್ ಅದು ಒಂದು ಬಾಕ್ಸ್ ಆಫೀಸ್ ಸಕ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಜಾನರ್ಸ್ ಆಗುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಹಾರರ್ ಆಗಲಿ, ಥ್ರಿಲ್ಲರ್ ಆಗಲಿ. ಸೊ ಅದರಲ್ಲಿ ಐ ಥಿಂಕ್ ಆಡಿಯನ್ಸ್ ಇಷ್ಟಪಡ್ತಿದ್ದಾರೆ. ಬಟ್ ಡ್ರಾಮಾ ಆಗಲಿ, ರೊಮ್ಯಾನ್ಸ್ ಆಗಲಿ, ಅಂಥದ್ದು ಜಾನರ್ಸಲ್ಲಿ ನಾವು ವಿ ಹ್ಯಾವನ್ ಎಕ್ಸ್ಪ್ಲೋರ್ಡ್ ದೋಸ್ ಜಾನರ್ಸ್ with ಹೀರೋಯಿನ್ ಓರಿಯೆಂಟೆಡ್ ಅಲ್ಲಿ. ಬಟ್ ಐ ಥಿಂಕ್ ಈ ಆಲ್ಮೋಸ್ಟ್ 2-3 yearsಯಿಂದ ತುಂಬ ಚೇಂಜ್ ಆಗಿದೆ ಇಂಡಸ್ಟ್ರಿ. ತುಂಬ ಬೇರೆ ಥರ ಮೂವೀಸ್ ಬರ್ತಿದೆ, ಆಡಿಯನ್ಸ್ ಅದನ್ನು ಇಷ್ಟಪಡ್ತಿದ್ದಾರೆ. ಸೊ ಒಂದು ಜಾಗ ಕ್ರಿಯೇಟ್ ಆಗಿದೆ. ಸೊ ಐ ಥಿಂಕ್ ಒಳ್ಳೆ ಆ್ಯಕ್ಟರ್ಸ್ ಬೇಕು ನಮಗೆ ಅಷ್ಟೇ. ಸೊ ದ್ಯಾಟ್ಸ್ ಆಲ್ ವಿ ನೀಡ್ ಫಾರ್ ಡೂಯಿಂಗ್ ಗುಡ್ ಮೂವೀಸ್. ಆ್ಯಂಡ್ ನಾನು ಪ್ರತಿಯೊಂದು ಮೂವಿಯಲ್ಲಿ ನನ್ನ ಪಾತ್ರಕ್ಕೆ ನಾನು ಜಸ್ಟಿಸ್ ಕೊಡಬೇಕು ಅಂತ ನನಗೆ ಆ್ಯಸ್ ಪ್ರಿಯಾಂಕಾ ನಾನು ಬರಲ್ಲ, ಆ್ಯಸ್ ದ ಆ್ಯಕ್ಟರ್ ಬರೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಪರ್ಸ್ನಲಿ ನನಗೆ ತುಂಬ ಖುಷಿ ಆಗ್ತಿದೆ ಟು ಡೂ ಆಲ್ ದೀಸ್ ರೋಲ್ಸ್. ಓಕೆ, ಸೊ ಹೂವೇ ಅಂತೇಳಿ ಹೇಳ್ತಾ ಇದ್ದಂತಹ ಮುದ್ದಾದ ಹೂವಿನ ಒಂದು ಜರ್ನಿಯನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ವ್ಯೂವರ್ಸ್ ಕಾಯ್ತಾ ಇದ್ದಾರೆ. ಸೊ ಅವಾಗ ಎಷ್ಟು ಒಂದು ಮುಗ್ಧತೆ ಅನ್ನುವಂಥದ್ದಿತ್ತು ಅಂತ ಹೇಳಿದ್ರೆ, ಇವಾಗ ನೋಡ್ತಾ ಇದ್ದೀನಿ ಅಷ್ಟೇ ಮೆಚ್ಯೂರಿಟಿ ಅನ್ನುವಂಥದ್ದು ನಿಮ್ಮಲ್ಲಿದೆ. ಸೊ ಇಟ್ಸ್ ಲೈಕ್ ನಮಗೆ ಪ್ರೌಡ್ ಫೀಲ್ ಅಂತ ಅನ್ಸುತ್ತೆ. ಸೊ ಯಾವತ್ತೂ ಕೂಡ ನಮ್ಮ ಒಂದು ಕನ್ನಡದ ಏನು ಒಂದು ಹೆಮ್ಮೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಖುಷಿ ಆಗುತ್ತೆ ಅನ್ನುವಂಥದ್ದು. ಏನಂತೀರಾ?
ಥ್ಯಾಂಕ್ ಯು ಸೋ ಮಚ್. ಅದೇ ನಾನು ಹೇಳ್ತಿದ್ದು, ನಿಮ್ಮಿಂದ ನನಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ಆ್ಯಂಡ್ ಖಂಡಿತ ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಉಪೇಂದ್ರ ಅವರು, ಅತ್ತೆ ಮಾವ. ಆ್ಯಕ್ಚುಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಇವಾಗ, ಸೊ ಅದರಿಂದ ನಾನು ಇನ್ನೂ ಹೆಚ್ಚಾಗಿ ಮೂವೀಸ್ ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ದೇವಕಿದ ನಂತರ 3 years ಗ್ಯಾಪ್ ಆಗಿತ್ತು. ಸೊ ಇವಾಗ ಜಸ್ಟ್ ದೇ ಆರ್ ಕಮಿಂಗ್ ಟು ಹೈ ಸ್ಕೂಲ್, ಸೊ ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತಿದ್ದಾರೆ. ಸೊ ನನಗೇನು ಕೂಡ ಸ್ವಲ್ಪ ಟೈಮ್ ಸಿಗ್ತದೆ. ಅದ್ರ ಜೊತೆಲಿ ಒಳ್ಳೆ ಆಫರ್ಸು ಆ್ಯಂಡ್ ಒಳ್ಳೆ ಸ್ಕ್ರಿಪ್ಟ್ಸ್ ಸಿಗ್ತಾ ಇದೆ, ವಿಚ್ ಐ ವಾಸ್ ವೇಟಿಂಗ್ ಫಾರ್ ಆ್ಯಕ್ಚುಲಿ. ನಾನು ಯಾವಾಗ ಅನ್ಕೊತೀನಿ ದಟ್ ಮೋರ್ ದೆನ್ ಕ್ವಾಂಟಿಟಿ ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಸೊ ಈ ಸತಿ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ 4 movies ಟುಗೆದರ್. ಸೊ 4 ಮೂವೀಸ್. ಒಂದು ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಕಂಪ್ಲೀಟ್ ಆಗಿದೆ. ಇನ್ಫ್ಯಾಕ್ಟ್ ಆ ಶೂಟಿಂಗಿಂದನೇ ನಾನು ಇವತ್ತು ಬಂದಿದ್ದೀನಿ ಡೈರೆಕ್ಟ್. ಸೊ ಲೋಹಿತ್ ಮಮ್ಮಿ ಡೈರೆಕ್ಟರ್ ಲೋಹಿತ್ ಲೈಫ್ ಇಸ್ ಬ್ಯೂಟಿಫುಲ್ ಇಸ್ ಕಂಪ್ಲೀಟ್. ಸೊ ತುಂಬ ಖುಷಿ ಆಗ್ತಿದೆ. ಐ ಆಮ್ ಜಸ್ಟ್ ವೇಟಿಂಗ್ ದಟ್ ನೆಕ್ಸ್ಟ್ ಥಿಯೇಟರ್ಸ್ ಓಪನ್ ಆಗಲಿ, ಜನ ಮೂವೀಸ್ಗೆ ಬರಲಿ ಅಂತ ಅದು ಒಂದು ಇದರಲ್ಲಿದ್ದೀವಿ ನಾವು. ಆದರೂ OTT ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಒಳ್ಳೆ ಮೂವೀಸ್ ಬರ್ತಿದೆ. ಆ್ಯಂಡ್ ಐ ಥಿಂಕ್ ಲಾಟ್ ಆಫ್ ಕ್ವಾಲಿಟಿ ಸ್ಟಫ್ ಇಸ್ ಆಲ್ಸೋ ದೇರ್ ಆನ್ OTT. ಸೊ ಖಂಡಿತ ಐ ಥಿಂಕ್ ಕನ್ನಡ ಅಟ್ ಪಾರ್ ಬರಬೇಕು ವಿತ್ ಆಲ್ ಲ್ಯಾಂಗ್ವೇಜಸ್. ಆ್ಯಂಡ್ ತುಂಬ ಟ್ಯಾಲೆಂಟ್ ಇದೆ, ತುಂಬ ಕ್ರಿಯೇಟಿವಿಟಿ ಇದೆ. ಆ್ಯಂಡ್ ಐ ಥಿಂಕ್ ತುಂಬ ಜನನ KGF ತುಂಬ ಇಷ್ಟಪಟ್ಟು ಆಲ್ ಓವರ್ ಇಂಡಿಯಾ ತುಂಬ ಫೇಮ್ ಬಂದಿದೆ ಕನ್ನಡ ಇಂಡಸ್ಟ್ರಿಗೆ. ಸೊ ಐ ಥಿಂಕ್ ಎಲ್ಲ ರೀತಿ ನಾವು ಅದನ್ನು ಉಳಿಸ್ಬೇಕು.